ಜನ್ಯ ಅವರೇ ಹೆಂಗ್ ಸುಧಾರಿಸಿದ್ರಿ, ಹೆಂಗ್ ಏನ್ ಮಾಡಿದ್ರಿ ಚಿತ್ರಾನ? ನನಗಂತೂ ಅನ್ನಿಸ್ತಿದೆ ಇದು ಒಂದು ಅತಿರಥರಿದ್ದಾರೆ, ಇನ್ನೊಂದು ಕಡೆ ಇಷ್ಟು ಫನ್ ಫ್ಯಾಕ್ಟರ್, ಜಾಸ್ತಿ ಟೈಮ್ ತಗೋಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಹೆಂಗ್ ಮುಗಿಸ್ತಿದ್ರಿ ಶೂಟಿಂಗ್ಗಳನ್ನ? ಇಲ್ಲ ಮೇಡಮ್, ಇಲ್ಲಿ ಇಷ್ಟೆಲ್ಲ ಮಾತಾಡ್ತೀವಿ, ಇಲ್ಲಿ ತಮಾಷೆ ಮಾಡಿದೆ. ಅಲ್ಲಿ ಕೆಲಸದಲ್ಲಿ ಯಾರು ಫನ್ ಫ್ಯಾಕ್ಟರ್ ಹತ್ರನೂ ಅವ್ರು ಇರ್ಲಿಲ್ಲ. ಹೌದಾ? ಅವ್ರಿಂದ ಕೆಡ್ಸ್ ಕೂತ್ಕೊಂಡು ಅವ್ರ ಶೂಟಿಂಗು ಅವ್ರಿದು ಅವ್ರಿಗೆ ಏನಿದೆ ಲೇಟ್ ಆಗ್ಬಿಡುತ್ತಾ? ಇವ್ರ ಕ್ಯಾರೆಕ್ಟರ್ ಹಂಗಂಗೆ ಇದ್ರು, ಏನ್ ಬದಲಾವಣೆ ಇಲ್ಲ. ಅವ್ರವ್ರ ಡೈರೆಕ್ಷನ್ ಇದ್ರಲ್ಲಿ ಶಿವಣ್ಣ ಗೊತ್ತಾರೆ ಎಲ್ಲ ಮಗ ಓಕೆ ಓಕೆ ಅಮ್ಮ ಅಂತ ಇವ್ರು ಓಡಾಡ್ಕೊಂಡಿದ್ರು. ನಾನೆಲ್ಲದನ್ನು ಅನಲೈಸ್ ಮಾಡಿ ಇವ್ರು ಹೆಂಗೆ ಅವ್ರು ಹೆಂಗೆ ಇದು ಹೆಂಗೆ ಅದೇ. ನೈಟ್ ಶೂಟಿಂಗ್ ಮಾಡೋರು ಲೇಟ್ ಆಗ್ಬಿಟ್ರೆ ಅಣ್ಣ ಬೆಳಿಗ್ಗೆ ಸ್ವಲ್ಪ ಒಂದು 10:30ಗೆ ಒಂದು ಫೋಟೋ ಶೂಟ್ ಮಾಡ್ಬಿಡ್ಬೋದು ಅಣ್ಣ. ಅಲ್ಲೇ ಸಮ್ ಶಾರ್ಟ್ಸ್ ತಗೋಬೇಕಣ್ಣ ಮಾಡಿ ಅದರಲ್ಲೇ ನಥಿಂಗ್ ಟು ವರಿ ವಿಲ್ ಡೂ. ನಾವು 2 ಗಂಟೆ 3 ಗಂಟೆ ಹೋಗ್ತಿದ್ದು. ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟ ತಕ್ಷಣ ಒಂದು 1 ಅವರ್ ಬೇಕು ಮಲ್ಕೊಳ್ಳೋಕ್ಕೆ. ಯೂಶಲಿ ಓದ್ತಾ ಬೇಡ. ಸೊ ಅಲ್ಲಿ ಹೋಗಿ ಯಾಕಂದ್ರೆ ಇದು ಬೇರೆ ಹಚ್ಬಿಟ್ಟಿರ್ತೀವಿ ನಾವು ಕಲರ್, ಅದನ್ನು ತಿರ್ಗಾ ವಾಶ್ ಮಾಡಿ 4 ಗಂಟೆ ಬರೋದು 7:30 8 ಗಂಟೆ ಎಚ್ಚರ ಆಗ್ಬಿಡುತ್ತೆ ನನಗೆ. ಹಂಗೆ ಒಂದು ವಾಕಿಂಗ್ ಮಾಡ್ಕೊಂಡು ಬಂದ್ಮೇಲೆ ಕರೆಕ್ಟ್ 10 ಗಂಟೆಗೆ ಹೇಳ್ತಿದ್ದೆ. ಇಟ್ ವಾಸ್ ಗುಡ್. ಅಂದರೆ ಐ ಡ್ ನಾಟ್ ಫೀಲ್ ಫಸ್ಟ್ ಫಿಲಮ್ ಮಾಡ್ತಿದ್ರು ಅಂತ ಅನಿಸಿಲ್ಲ. ಈಗ ಐ ಥಿಂಕ್ ಬಹುಶಃ ಐ ಥಿಂಕ್ ಶೂಟಿಂಗ್ ಹೋಗಿ ಇದರಲ್ಲಿ ನೋಡಿರ್ಬೋದು ಎಷ್ಟೋ ಡೈರೆಕ್ಟರ್ಸ್ನ. ಬಟ್ ಈ ವಾಸ್ ವೆರಿ ಏನು ಫರ್ಮ್, ನನಗೇನು ಬೇಕು ಅನ್ನೋದನ್ನ ಅದು ಫರ್ಮ್ ಆಗಿದೆ, ಕ್ಲಾರಿಟಿ ಇತ್ತು. ಆಮೇಲೆ ದಟ್ಸ್ ವೈ ಐ ಡ್ ನಾಟ್ ವಾಂಟ್ ಟು ಏನು ಬೇರೆ ಏನೋ ನಾನು ನನ್ನ ಕಡ್ಡಿ ಎಲ್ಲ ಅಲ್ಲಾಡಿಸ್ಲಿ ಅನ್ನೋದು. ಕ್ವೈಟ್ ಒಂದು ಲೆವೆಲ್ ಓಕೆ ಇದು ಮಾಡ್ಬೋದು ಅರ್ಜುನ್, ಸ್ವಲ್ಪ ಇಲ್ಲಿ ಮಾಡೋಣ ಅಂದರೆ ಆ ಬಾಡಿ ಲ್ಯಾಂಗ್ವೇಜ್ ಇದರಲ್ಲಿ ಓವರ್ ಆಲ್ ನನಗೆ ಯಾಕೆ ವಿಶೇಷತೆ ಅನಿಸ್ತದೆ, ಓವರ್ ಆಲ್ ಬಾಡಿ ಲ್ಯಾಂಗ್ವೇಜ್ ಅಲ್ಲ ಎಲ್ಲೆಲ್ಲಿ ಹೆಂಗೆ ಚೇಂಜ್ ಆಗಬೇಕಲ್ಲ, ಒಂದು ದಶಾವತಾರ ಥರ. ಜನ್ಯ ಅವರೇ, ಕಥೆಗೆ ಒಂದು ನಿಮ್ಮ ಜೀವನದಲ್ಲಿ ನಡೆದ ಘಟನೆ ಇನ್ಸ್ಪೈರ್ ಮಾಡ್ತು ಅಂತ ಹೇಳಿದ್ರಿ, ಯಾವಾಗ ನಡೀತು? ಒಂದು ಏನಾದರೂ ಒಂದು ಸ್ವಲ್ಪ ಬಿಟ್ಕೊಡಿ. ತುಂಬ ಇವೆಲ್ಲ ನಗ್ನಾಗ್ತಾ ಇದೀವಿ, ಅದು ಎಮೋಷನಲ್ ಕತೆ ಬೇಡ. ಯಾಕೆ ಸಿನಿಮಾ ಮಾಡಬೇಕು ಅನ್ನಿಸ್ತು? ಇದು ಸರ್ ನನಗೆ ನಿಜ ಹೇಳ ಸರ್, ನನಗೆ ಕೋವಿಡ್ ಟೈಮಲ್ಲಿ ಎಲ್ಲ ಕೆಲಸ ನಿಂತೋಯ್ತು, ಮ್ಯೂಸಿಕ್ಕು ಎಲ್ಲ ಕೆಲಸ ನಿಂತೋಯ್ತು. ನನಗೆ ಸಡನ್ನಾಗಿ ಸ್ಟೋರೀಸ್ ಅದು ಎಲ್ಲಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ, ಸ್ಟೋರೀಸ್ ಬರೆಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಒಂದು 4-5 ಸ್ಕ್ರಿಪ್ಟ್ ಬರೀತಾ ಇದ್ದೆ. ನನ್ನ ಫ್ರೆಂಡ್ ತರುಣ್ ಸುಧೀರ್ ಅವ್ರು ಫೋನ್ ಮಾಡಿದೆ, ತಲೆಬಾ ಇದು ಒಂದು ಸ್ಟೋರಿ ಬರೆದ್ರೆ ಎಷ್ಟು ಕಾಸು ಕೊಡ್ತಾರೆ ಅಂತ ಹೇಳಿ. ಅಲ್ಲೂ ವರ್ಕೌಟ್ ಮಾಡ್ತಾ ಇದ್ದಾರೆ ನೋಡಿ. ಅದು ಡಿಪೆಂಡ್ಸ್ ಆಗುತ್ತೆ ಅಂತಂದರು. ಅಲ್ಲ ಎಷ್ಟು ಕೊಡ್ಬೋದು ಒಂದು ಸ್ಟೋರಿಗೆ ಅಂತ ಕೇಳಿದೆ. ಒಂದು 15-20 ಲಕ್ಷ ಅವರು ಕೇಳ್ಬೋದು ತಲೆವಾ ಅಂತಂದ್ರು. ಹೌದಾ ಅಂದ್ಬಿಟ್ಟು ನಾನು 3 ಸ್ಟೋರಿ ಇದೆ, 60 ಲಕ್ಷ ಬರ್ತಿದೆ. ಒಂದು ಹೆಚ್ಚು ಕಮ್ಮಿ ಅದು 15 ಲಕ್ಷ ಕೊಟ್ಬಿಡೋಣ, 10 ಲಕ್ಷ ಕೊಟ್ಟರು ಓಕೆ ಬರೆದಿಟ್ಕೊಂಡಿರೋಣ ಅಂತ ನಾನು ಆ ಸ್ಕೀಮಲ್ಲಿದ್ದೀನಿ. ಅದಕ್ಕೆ ಅಣ್ಣ ಹತ್ರ ಹೋದಾಗ ಅಣ್ಣ ಇದು ಸ್ಟೋರಿ ಇದೆ, ಈ ಸ್ಟೋರಿ ಯಾರಿಗಾನ ಕೊಟ್ಬಿಡೋಣ ಅನ್ನಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ಐ ಡಿಂಟ್ ಹ್ಯಾವ್ ಎನಿಥಿಂಗ್. ದಿಸ್ ವಾಸ್ ದ ಜೆನ್ಯೂನ್ ಇದು ಮೇಡಮ್. ನನಗೇನು ಐಡಿಯಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಆ ಮೂಮೆಂಟಲ್ಲಿ ಎಲ್ಲ ಕೆಲಸ ಎಲ್ಲ ನಿಂತೋಗಿದ್ದು. ಈಗ ಶಿವರಾಜ್ ಕುಮಾರ್ ಅವರು ನೀವೇ ಡೈರೆಕ್ಷನ್ ಮಾಡಿ ಅಂತ ಹೇಳಿದ್ರು, ತಲೆಯಲ್ಲಿ ಹುಳ ಬಿಟ್ಟಂಗಾಯ್ತಾ? ಇಲ್ಲ, ಅಣ್ಣ ಅವತ್ತು ಶಕ್ತಿಧಾಮದಲ್ಲಿದ್ದಾಗ ಸ್ಟೋರಿ ಸಿಗೋದೇ ಕಷ್ಟ, ಅಷ್ಟರಲ್ಲಿ ಇಷ್ಟು ಚೆನ್ನಾಗಿರೋ ಸ್ಟೋರಿ ಸಿಕ್ಕಿ ಯಾರನ್ನ ಕೊಡ್ತಾರ ಅರ್ಜುನ್ ಮಾಡು ಅಂತ. ಯಾವ ಜಾಗದಲ್ಲಿ ನೋಡಿ ಶಕ್ತಿಧಾಮ ಹಂಗೆ ಹೇಳಿದ್ಮೇಲೆ ನಾನು ಸರಿ ಅಣ್ಣ ಮ್ಯೂಸಿಕ್ ಕತೆ ಏನಣ್ಣ, ನನಗೆ ಆಮೇಲೆ ಮ್ಯೂಸಿಕ್ ಕೆಲಸ ಹೋಗ್ಬಿಡುತ್ತೆ. ನಾವಲ್ಲ ಇಲ್ವಾ, ನಾನು ಇದೀನಲ್ಲ, ನನ್ನ ಸಿನಿಮಲ್ಲ ನೀನು ಮಾಡಿ ಏನಾಗುತ್ತೆ, ಯು ಹ್ಯಾವ್ ಟು ಡೂ ದಿಸ್, ಯು ಡೂ ಅಂತಂದರು. ಸರಿ ಅಂತ ಆಚೆ ಬಂದು ರಮೇಶ್ ರೆಡ್ಡಿ ಅವ್ರಿಗೆ ಹೇಳಿದೆ, ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ ಮಾಡಿ ಅಂತ. ಮಾಡಿ ಸರ್ ಅಂತಂದರು. ಓಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.